ಮತ್ತು ಈ ಕೇಂದ್ರ ಬಿಂದುವಾದ ಈ ಸಮಾರಂಭದ ಕೇಂದ್ರ ಬಿಂದು ಮತ್ತು ನರೇಂದ್ರ ಮೋದಿ ಅವರು ಏನು ಆಶೆಯನ್ನು ಇಟ್ಕೊಂಡಿದ್ದಾರೆ, ಇವತ್ತು 3ನೇ ಸಲ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿ ಅವರಿಗೆ ಸಾಥನ್ನು ಕೊಡ್ತಕ್ಕಂತ ಮಲ್ಲೇಶ್ ಬಾಬು ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರೇ ಮತ್ತು ಎಲ್ಲ ಬಂಧುಗಳೇ, ಯಾಕೆ ನಾವು ಸೇರಿದ್ದೇವೆ ಅನ್ನೋದು ನಮ್ಗೆಲ್ಲನೂ ಗೊತ್ತಿದೆ. ಭಾರತ ಧರ್ಮದ ಒಂದು ಯುದ್ಧ, ಒಂದು ಕಡೆ ಧರ್ಮ, ಇನ್ನೊಂದು ಕಡೆ ಅಧರ್ಮ. ಇವತ್ತು ನರೇಂದ್ರ ಮೋದಿ ಅವರು ಏನು ದೇಶದ ಚುಕ್ಕಾಣಿಯನ್ನಿಟ್ಟಿದ್ದಾರೆ, ವಿಶ್ವ ಗುರುವಾಗಿದ್ದಾರೆ ಮತ್ತು ನಮ್ಮ ಬಡ ಜನತೆಗೆ ಏನು ಡಾಕ್ಟರ್ ಅಂಬೇಡ್ಕರ್ ಅವರ ರಚಿಸಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಇದೆ, ಸಂವಿಧಾನವೇನಿದೆ, ಅದರ ಅಡಿಯಲ್ಲಿ ದಲಿತರು, ಹಿಂದುಳಿದ ವರ್ಗಕ್ಕೆ ಸೇರತಕ್ಕಂಥವರು ಮತ್ತೆ ಎಲ್ಲ ಮಹಿಳೆಯರಿಗೆ, ಯುವ ಜನತೆಗೆ ಯಾವ ರೀತಿ ಅವರು ಬದುಕನ್ನ ಕಟ್ಟಿಕೊಡ್ಬೇಕು ಅನ್ನೋದನ್ನ ಯೋಚಿಸಿ ಇವತ್ತು ಎಲ್ಲ ಯೋಜನೆಗಳನ್ನು ಮಾಡಿದ್ದಾರೆ. ಆ ಯೋಜನೆಗಳ ಬಗ್ಗೆ ನಾವು ಏನು ಹೇಳಬೇಕಾಗಿಲ್ಲ. ಇವತ್ತು ಆದ ಕಾರಣ ಇವತ್ತು ನರೇಂದ್ರ ಮೋದಿ ಅವರು 3ನೇ ಸಲ ಪ್ರಧಾನಮಂತ್ರಿಗಳಾಗಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಎಲ್ಲ ಇಡೀ ಭಾರತ ದೇಶದಲ್ಲಿ ಇವತ್ತು ಪ್ರಮುಖವನ್ನು ಇದ್ದಾಯಿತು. ಆದರೆ ನಮ್ಮ ಕಾಂಗ್ರೆಸ್ ನಾಯಕರು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. వాళ్ళ గ్యారంటీలు ఏమని చెప్తే చెమ్మను పెట్టేసి బిందికలు కొట్టేస్తాము అనే ఒక గ్యారంటీ ఉంటుంది. కారణం ఏమంటే ಮುಂದೆ ಒಂದು ಮಾತನ್ನ ನಾನು ಹೇಳ್ತೇನೆ. ಅವರು ಚುನಾವಣೆಗೆ ಬಂದಾಗ ಕಾಂಗ್ರೆಸ್ನವರು ನಾವು 10 kg ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು. ಆ 5 kg ಅಕ್ಕಿಯನ್ನು ಕೊಡ್ತಾ ಇರತಕ್ಕಂಥದ್ದು ನರೇಂದ್ರ ಮೋದಿ ಅವರ ಸರ್ಕಾರ 5 kg ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಇವತ್ತೂ ಕೊಡ್ತಾ ಇದ್ದಾರೆ, ಇನ್ನು 5 ವರ್ಷನೂ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು 10 kg ಅಕ್ಕಿಯನ್ನ ಕೊಡ್ತೀವಿ ಅಂತೇಳಿ 1 kg ಅಲ್ಲ, 1 ಕಾಳು ಅಕ್ಕಿ ಕೊಡ್ಲಿಕ್ಕೆ ಯೋಗ್ಯತೆ ಇರತಕ್ಕಂತ ಸರ್ಕಾರ ಇದು, ಅವ್ರದ್ದು ಗ್ಯಾರಂಟಿ ಸರ್ಕಾರ. ಇವತ್ತು 10 kg ಕೊಡ್ತೀವಿ ಅಂತೇಳಿ 1 kg ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಈ ಕಡೆ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಎಲ್ಲ ಬೆಲೆಗಳನ್ನು ಹೆಚ್ಚು ಮಾಡಿದ್ರು. ಇವತ್ತು ಕರೆಂಟ್ ಅನ್ನು ಫ್ರೀ ಕೊಡ್ತೀವಿ ಅಂತೇಳಿ ನಮ್ಮ ಯಾರ್ಯಾರು ಈ ಬೇರೆ ಬೇರೆ ಉದ್ಯಮಗಳನ್ನು ಮಾಡ್ತಾ ಇದ್ದಾರೆ, ಕೈಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ, ಪೋಲ್ಟ್ರಿ ಫಾರ್ಮ್ ಇಟ್ಟಿದ್ದಾರೆ, ಅಕ್ಕಿ ಗಿರಣಿ ಇಟ್ಟಿದ್ದಾರೆ, ಅವ್ರಿಗೆಲ್ಲ ನಾನು 3ರಷ್ಟು ಜಾಸ್ತಿ ಮಾಡಿದ್ರು. ಆದ್ರೆ ಈ ಕಡೆ ನಾವು ಇವರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ರೀತಿಯಲ್ಲೂ ಅವರ ಗ್ಯಾರಂಟಿಗಳು ಟುಸ್ ಆಗೋಗಿದೆ, ಯಾವ ಗ್ಯಾರಂಟಿನೂ ನಡೀತಾ ಇಲ್ಲ. ಆದ್ರೆ ನರೇಂದ್ರ ಮೋದಿ ಅವರ ಒಂದು ಇದರಲ್ಲಿ ಒಂದು ಆರೋಗ್ಯದಲ್ಲಾಗ್ಬೋದು ಅಥವಾ ಒಂದು ವಿದ್ಯಾಭ್ಯಾಸದಲ್ಲಾಗ್ಬೋದು, ಇವತ್ತು ಒಂದೇ ಒಂದು ಮಾತನ್ನ ಹೇಳ್ತೇನೆ. ಇವತ್ತು ನರೇಂದ್ರ ಮೋದಿ ಅವರ ಒಂದು ಸರ್ಕಾರದಲ್ಲಿ ಇವತ್ತು ರೈತರಿಗೆ ರೈತ ಸಮ್ಮಾನ ನಿಧಿ ಅಂತೇಳಿ 6,000 ರೂಪಾಯಿನ ಕೊಡ್ತಾ ಇದ್ದಾರೆ. ಮೊನ್ನೆ ಯಡಿಯೂರಪ್ಪನವ್ರು ಬಂದಾಗ ಅದನ್ನ ಇನ್ನು 4,000 ರೂಪಾಯಿನ ಕೊಡ್ತಾ ಇದ್ರು. ಮೊನ್ನೆ ಬೊಮ್ಮಾಯಿ ಅವರು ಬಂದಾಗ ರೈತಾಪಿ ಮಕ್ಕಳಿಗೆ ವಿದ್ಯಾನಿಧಿ ಅಂತೇಳಿ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದ್ರು. ಇವತ್ತು ಎಲ್ಲವನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಕಡೆ 4,000ನೂ ಇಲ್ಲ, ಈ ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಇಲ್ಲ. ಇನ್ನೊಂದು ನಮ್ಮ ಪರಿಶಿಷ್ಟ ವರ್ಗದವರು SC ಬಾಂಧವರು ಇದನ್ನ ತಿಳ್ಕೋಬೇಕು. 11,000 ಕೋಟಿಯನ್ನ ನಮ್ಮ ಪರಿಶಿಷ್ಟ ಬಾಂಧವರಿಗೆ ಅವರ ಅಭಿವೃದ್ಧಿಗೆ ಇಟ್ಟಿದ್ದನ್ನ ಇವರು ಗ್ಯಾರಂಟಿಗಳಾಗಿ ಪರಿವರ್ತನೆ ಮಾಡಿ ಆ ಪರಿಶಿಷ್ಟ ನಮ್ಮ SC ಬಾಂಧವರಿಗೆ ಈ ಮೋಸ ಮಾಡಿದ್ದಾರೆ. ಅವರಿಗೆ ಲಭಿಸ್ತಕ್ಕಂತ ಹಣವನ್ನ ಇವರು ಲಪ್ತಾಯಿಸಿದ್ದಾರೆ ಇವತ್ತು. ಆದ್ದರಿಂದ ಇವತ್ತು ಯಾವ ಗ್ಯಾರಂಟಿಗಳನ್ನು ಅವರಾಗಿಲ್ಲ. ಇವತ್ತು ಏನು ಮೋದಿ ಅವರು ಒಂದು ರಸ್ತೆ ಆಗ್ಬಹುದು ಅಥವಾ ನಮ್ಮ ಆರೋಗ್ಯ ಆಗ್ಬಹುದು ಅಥವಾ ಎಲೆಕ್ಟ್ರಿಸಿಟಿ ಆಗ್ಬೋದು, ಎಲ್ಲಕ್ಕೂ ಒಂದು ವಿದ್ಯಾಭ್ಯಾಸದ ಬಗ್ಗೆ ಆಗ್ಬೋದು, ಮೆಡಿಕಲ್ ಕಾಲೇಜುಗಳಾಗ್ಬೋದು, ಹೆದ್ದಾರಿಗಳಾಗ್ಬೋದು, ಎಲ್ಲಕ್ಕೂ ದೂರದೃಷ್ಟಿ ಇಟ್ಕೊಂಡು
ಇವತ್ತು ಅಮೆರಿಕಾದಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮಂತ ಪ್ರಧಾನಿ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಅಮೆರಿಕ ರಷ್ಯಾದಲ್ಲಿ ಅವ್ರನ್ನ ಕೊಂಡಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಏನೇನು ನಮ್ಮ ಅನುಕೂಲಗಳಿತ್ತು ಆ ಅನುಕೂಲಗಳು ಯಾವುದನ್ನು ಇವತ್ತು ನಮಗೆ ಕೊಟ್ಟಿಲ್ಲ. ಯಾರು ಯಡಿಯೂರಪ್ಪನವರ ಮತ್ತು ಕುಮಾರಸ್ವಾಮಿ ಅವರ ಒಂದು ಆಡಳಿತದಲ್ಲಿ ಯಾವ ರೀತಿ ಆಡಳಿತವನ್ನ ನಡೆಸಿದ್ರು, ರೈತರ ಒಂದು ಸಾಲವನ್ನ ಮನ್ನಾ ಮಾಡಿದ್ರು, ಮತ್ತೆ ಎಲ್ಲಾ ರೀತಿಯಾದ ರೈತರಿಗೆ ಅನುಕೂಲ ಮಾಡಿಕೊಟ್ರು. ಇವತ್ತು ಒಂದು ಪಂಪ್ ಸೆಟ್ಗೆ ಏನಾದ್ರೂ ನಾವು ಕನೆಕ್ಷನ್ ತಗೋಬೇಕಾದ್ರೆ ಯಡಿಯೂರಪ್ಪನವರ ಪೀರಿಯಡ್ ನಲ್ಲಿ, ಕುಮಾರಸ್ವಾಮಿ ಅವರ ಪೀರಿಯಡ್ ನಲ್ಲಿ ಬರೀ 25,000 ರೂಪಾಯಿ ಮಾತ್ರ ನಮ್ಗೆ ಖರ್ಚಾಗ್ತಾ ಇತ್ತು. ಆದ್ರೆ ಇವತ್ತು 2 ಲಕ್ಷ ರೂಪಾಯಿಯನ್ನ ಸರ್ಕಾರ ಕೊಟ್ಟು ನಾವೇ ಕಂಬಗಳನ್ನ ಹಾಕ್ಬೇಕು, ನಾವೇ ತಂದೆಗಳನ್ನ ಹಾಕ್ಬೇಕು, ನಾವೇ ಟ್ರಾನ್ಸ್ಫಾರ್ಮರ್ ತೆಗಿಬೇಕು. ಒಬ್ಬ ರೈತ ಒಂದು ಪಂಪ್ ಸೆಟ್ ಹಾಕ್ಬೇಕಾದ್ರೆ ಬೋರ್ವೆಲ್ಗೆ 5 ಲಕ್ಷ ರೂಪಾಯಿ ಅಷ್ಟಕ್ಕಿಂತ ಮೇಲೆ ಬರ್ತಾ ಇದೆ. ಆದ್ರೆ ಕುಮಾರಸ್ವಾಮಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಬರೀ 25,000 ರೂಪಾಯಿ. ಈ ಒಂದು ಮಟ್ಟದಲ್ಲಿ ಸರ್ಕಾರವನ್ನ ನಡೆಸೋಕೆ ಹೋಗಿ ಇವತ್ತು ಯಾವ ರೀತಿ ಅವರು ಕುರ್ಚಿಗೆ ಒತ್ತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು DK ಶಿವಕುಮಾರ್ ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕು, ಸಿದ್ದರಾಮಯ್ಯ ಸಾಯೋವರೆಗೂ ನಾನೇ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ ಅವ್ರಿಗೂ ಕಿತ್ತಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಸೂರ್ಯ ಹುಡುಕೋದು ಎಷ್ಟು ಮುಖ್ಯವೋ ಎಷ್ಟು ಸತ್ಯವೋ, ನರೇಂದ್ರ ಮೋದಿ ಅವರು ಕೂಡ ನಾನು ಪ್ರೈಮ್ ಮಿನಿಸ್ಟರ್ ಆಗೋದು ಅಷ್ಟ ಸತ್ಯ. ಇದು ಇಡೀ ದೇಶವನ್ನು ಹೇಳ್ತದೆ. ಇವತ್ತು ಅವರ ಒಂದು ಆಶಯದ ಪ್ರಕಾರ ಇವತ್ತು ಅವರ ಒಂದು ಅಯೋಧ್ಯೆ ಏನು ಮಾಡಿದ್ದಾರೆ, ಬರೀ ಭಕ್ತಿಗೆ ಮಾಡಿರ್ತಕ್ಕಂಥದ್ದಲ್ಲ, ಭಕ್ತಿನೂ ಬೇಕು ನಮಗೆ. ಅಲ್ಲಿ ಸಾವಿರಾರು ಜನ ಬದುಕನ್ನು ಮಾಡ್ಬೇಕು. ಇವರು ಏನು ಯಾರು ಜಾಬ್ಸ್ ಕೊಟ್ಟಿಲ್ಲ, ಉದ್ಯೋಗ ಕೊಟ್ಟಿಲ್ಲ ಅಂತೇಳಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಉದ್ಯೋಗಗಳು ಇನ್ನು 20 ವರ್ಷ ಆದ್ರೂ ಕಾಂಗ್ರೆಸ್ನವರಿಂದ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಮನಗಾಣಬೇಕಾಗ್ತದೆ. ಇವತ್ತು ಅಯೋಧ್ಯೆಯಲ್ಲಿ ಎಷ್ಟು ಸಾವಿರ ಜನ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಬರೋಡಾದಲ್ಲಿ ಆ ಯೂನಿಟಿ ಆಫ್ ಸ್ಟ್ಯಾಚ್ಯೂ ನಾವು ಹೋಗಿದ್ವಿ ಮೊನ್ನೆ, ಅಲ್ಲಿಗೆ ಎಷ್ಟು ಸಾವಿರಾರು ಜನ ಅದರಿಂದ ಬದುಕ್ತಾ ಇದ್ದಾರೆ. ಒಂದು ಉಜ್ಜಯಿನಿ ಆಗ್ಬೋದು, ಮತ್ತೆ ಅಯೋಧ್ಯೆ ಆಗ್ಬೋದು, ಕೇದಾರ್ನಾಥ್ ಆಗ್ಬೋದು, ಎಲ್ಲವನ್ನು ಈ ಕಡೆ ಭಕ್ತಿನೂ ಬೇಕು, ಈ ಕಡೆ ಉದ್ಯೋಗನೂ ಬೇಕು. ಆ ರೀತಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ದೇವೇಗೌಡರ, ಕುಮಾರಸ್ವಾಮಿ ಅವರ, ಯಡಿಯೂರಪ್ಪನವರ, ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರದಲ್ಲಿ ಇವತ್ತು ಬರಬೇಕು. ಈ ಸರ್ಕಾರ ಬಂದಾಗ ನಮ್ಮ ಕುಮಾರಸ್ವಾಮಿ ಅವರು ಅಲ್ಲಿ ಮಂತ್ರಿ ಆಗೋದು ಖಚಿತವಾಗಿದೆ, ನಮಗೆಲ್ಲವನ್ನೂ ಅನುಕೂಲವಾಗಿದೆ. ಅದರಿಂದ ಇವತ್ತು ಬಿಜೆಪಿ ನಾಯಕರು, ಬಿಜೆಪಿ ಕಾರ್ಯಕರ್ತರು, JDS ನಾಯಕರು, JDS ಕಾರ್ಯಕರ್ತರು ಇವತ್ತು ಒಂದಾಗಿದ್ದೇವೆ. ಅಭೂತಪೂರ್ವವಾದ ಇವತ್ತು ಏನು ನಮ್ಮ ಸಮೃದ್ಧ ಮಂಜುನಾಥ್ಗೆ ನೀವು ಒಂದು ಆಶೀರ್ವಾದವನ್ನು ಮಾಡಿದ್ದೀರಿ, ಅದೇ ಆಶೀರ್ವಾದವನ್ನ ಇನ್ನು ಹೆಚ್ಚಿನ ರೀತಿ 30,000 ಓಟನ್ನ ಇನ್ನೂ ಹೆಚ್ಚಿಗೆ ಕೊಟ್ಟು ಗೆಲುವನ್ನು ಮಾಡಿದ್ದೀರಿ. ಆ ಆಶೀರ್ವಾದ ಅದೇ ರೀತಿ ಇರಲಿ. ಇವತ್ತು ಮಲ್ಲೇಶ್ ಬಾಬು ಅವರಿಗೆ 50,000 ಲೀಡ್ಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮತ್ತೆ ಅವ್ರೇನು ಹೊಸಬ್ರೇನಲ್ಲ, ಅವ್ರ ತಾಯಿಯವರು ಮಂಗಮ್ಮನವ್ರು ನಿಮ್ಗೆ ಗೊತ್ತಿರ್ಬೋದು. ಆ ಮಂಗಮ್ಮನವರು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಾಗ, ವೆಂಕಟೇಶ್ ಅವರು, ಮಂಡಕಲ್ ವೆಂಕಟೇಶ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಯಾವ ರೀತಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಸರ್ಕಾರ ನಡೆಸಿದ್ರು, ಅದೇ ರೀತಿಯಾಗಿ ಅವರ ಸರ್ಕಾರವನ್ನ ಇಲ್ಲಿ ಜಿಲ್ಲಾ ಪಂಚಾಯತ್ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥವ್ರು ಮಾನ್ಯ ಮುನುಸ್ವಾಮಿ ಅವರು, ನಿಮಗೆಲ್ಲ ಗೊತ್ತು. ಸಿ ಮುನುಸ್ವಾಮಿ ಅವರು ಒಬ್ಬ ಆಡಳಿತ ದಕ್ಷ ಅಧಿಕಾರಿ ಆಗಿದ್ರು. ಅವರು ಎಷ್ಟೋ ಜನಕ್ಕೆ ನಮ್ಮ ಇದರಲ್ಲಿ ಕೆಲಸಗಳನ್ನ ಕೊಡ್ಸಿರ್ತಕ್ಕಂಥವ್ರು. ಅಂತ ಒಂದು ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಸೌಮ್ಯ ವ್ಯಕ್ತಿಯಾದ ಮಲ್ಲೇಶ್ ಬಾಬು ಅವರು ಬಂದಿದ್ದಾರೆ. ಅವ್ರಿಗೆ ಅಭೂತಪೂರ್ವವಾದ ನೀವು ಬೆಂಬಲವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಹೇಳ್ತಾ, ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೀವು ಸೇರಿರ್ತಕ್ಕಂಥ ಇಲ್ಲಿ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಶ್ರೀರಾಮ್, ಜೈ ನರೇಂದ್ರ ಮೋದಿ, ಜೈ ದೇವೇಗೌಡ, ಜೈ ಕುಮಾರಸ್ವಾಮಿ, ಜೈ ಯಡಿಯೂರಪ್ಪ, ಜೈ ವಿಜಯೇಂದ್ರ. ಧನ್ಯವಾದಗಳು. KV ಶಂಕರಪ್ಪನವರಿಗೆ ಅಭಿನಂದನೆಗಳು. ಈಗ